ಕಲ್ಲು ಕ್ವಾರಿಗೆ ಬಲಿಯಾದ ಮೃತ ಕಾರ್ಮಿಕನ ಕುಟುಂಬಸ್ಥರು ಬೀದಿಗೆ ಬಂದಿದ್ದಾರೆ. ಕುಟುಂಬದ ಯಜಮಾನನ ಕಳೆದುಕೊಂಡಿದ್ದಕ್ಕೆ ಬದುಕು ನಡೆಸಲು ಸಂಕಷ್ಟವಾಗ್ತಾ ಇದೆ. ಕಲ್ಲು ಕ್ವಾರಿಗೆ ಬಲಿಯಾದ ಮೃತ ಕಾರ್ಮಿಕನ ಕುಟುಂಬಸ್ಥರು ಬೀದಿಗೆ ಬಂದಿದ್ದಾರೆ. ಕುಟುಂಬದ ಯಜಮಾನನ ಕಳೆದುಕೊಂಡಿದ್ದಕ್ಕೆ ಬದುಕನ್ನ ನಡೆಸೋದಕ್ಕೆ ಸಂಕಷ್ಟ ಆಗ್ತಾ ಇದೆ. ಬೆಂಗಳೂರಿನ ಕಲ್ಲು ಕ್ವಾರಿ ದುರಂತಕ್ಕೆ ಬಲಿಯಾಗಿದ್ದ ಕಾರ್ಮಿಕ ರಾಮು ಚೌಹಾಣ್ ಯಾದಗಿರಿಯ ಶಹಾಪುರ ತಾಲೂಕಿನ ದೇಸುನಾಯಕ್ ತಾಂಡಾದ ಕಾರ್ಮಿಕ. ಇನ್ನು ಹೆಣ್ಮಕ್ಳ ಮದುವೆ ಮಾಡಿ 25 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದ ರಾಮು ಇನ್ನು ಸಾಲವನ್ನ ತೀರಿಸಲು ಕುಟುಂಬದ ಸಮೇತ ಬೆಂಗಳೂರಿಗೆ ವಲಸೆ ಬಂದಿದ್ರು. ಇನ್ನು ಕ್ವಾರಿಯಲ್ಲಿ ಕೂಲಿ ಕೆಲಸ ಮಾಡಿ ದಿನಕ್ಕೆ 1000 ರೂಪಾಯಿಯಷ್ಟು ಸಂಪಾದನೆಯನ್ನ ಮಾಡ್ತಾ ಇದ್ದ. ಈಗ ಕುಟುಂಬದ ಯಜಮಾನ ಮೃತಪಟ್ಟಿದ್ದಕ್ಕೆ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ದುಡಿದು ತಂದು ಹಾಕುವರೇ ಇಲ್ಲ, ನಾನು ಹೇಗೆ ಬದುಕಲಿ ಅಂತ ಹೇಳಿ ಪತಿ ರಾಮು ಕಳೆದುಕೊಂಡು ಪತ್ನಿ ಸಕ್ರಿಬಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಸರ್ಕಾರವೇ ಹೆಚ್ಚಿನ ಪರಿಹಾರವನ್ನ ನೀಡುವಂತೆ ಗ್ರಾಮಸ್ಥರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಹೋದಂಥ ಕಾರ್ಮಿಕ ಬೃಹತ್ ಕಲ್ಲು ಕ್ವಾರಿಯಲ್ಲಿ ಬೃಹತ್ ಬಂಡೆಗಲ್ಲು ಕುಸಿದ ಪರಿಣಾಮವಾಗಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಡಿಹಾಳ ದೇಶನಾಯಕ್ ತಾಂಡದ ಕಾರ್ಮಿಕ ರಾಮು ಅವರು ಕೂಡ ಬಂಡೆಗಲ್ಲು ಕುಸಿದು ನಿನ್ನೆ ಬೆಂಗಳೂರಿನ ಏನು ಮೃತಪಟ್ಟಿದ್ದರು. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದನಹಟ್ಟಿ ಕಲ್ಲು ಕ್ವಾರಿಯಲ್ಲಿ ಕೂಡ ಕಾರ್ಮಿಕ ರಾಮು ಅವರು ಮೃತಪಟ್ಟಿದ್ದರು. ಆದರೆ ಈಗ ಇಲ್ಲಿ ಖುದ್ದು ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಇವರು ರಾಮು ಮೃತಪಟ್ಟ ಹಿನ್ನೆಲೆಯಲ್ಲಿ ಇಡೀ ಗ್ರಾಮ ಶೋಕದ ವಾತಾವರಣದಲ್ಲಿದೆ. ಅದೇ ರೀತಿಯಾಗಿ ಕುಟುಂಬಸ್ಥರು ಕೂಡ ಕಣ್ಣಿನಲ್ಲಿ ಕೈ ತೊಯ್ತಿದ್ರೆ. ಅಮ್ಮ, ನೀವು ಬೆಂಗಳೂರಿಗೆ ಇಲ್ಲೇ ಹೊಲ ಇತ್ತಲ್ಲ ಇಲ್ಲೇ ಇರೋದಿತ್ತಲ್ಲ, ಯಾಕೆ ಹೋದ್ರಿ ಅಮ್ಮ? ಏನು ಕಷ್ಟ ಆಗಿತ್ತು ನಿಮಗೆಲ್ಲ? ಏನು ಸರ್, ಸಾಲ ಆಯಿತು ಹೋಗ್ಬಿಟ್ಟಿವಿ ಸರ್. ನಮ್ಗೆ ತುಂಬ ಸಾಲ ಆಯಿತು ಸರ್, ಹೋಗ್ಬಿಟ್ಟಿವಿ ನಾವು ನಮ್ಮ ಮಗ ಸೊಸೆ ನಾವು ಫ್ಯಾಮ್ಲಿನೇ ಹೋಗ್ಬಿಟ್ಟಿವಿ ಸರ್. ಮಕ್ಕಳು ಮದುವೆ ಮಾಡಿದ್ರು, ಮಕ್ಕಳ ಮದುವೆ ಸರ್ ತೀರ್ಸದ ಆಗಿಲ್ಲ ಸರ್. ಈಗ ಅಮ್ಮ ಬೆಂಗಳೂರಿನಲ್ಲಿ ಕಲ್ಲು ಯಾವಾಗ ಬಿತ್ತು ನಿಮಗೆ? ಯಾವಾಗ ನೀವು ಎಲ್ಲಿದ್ರು ಅವಾಗೆಲ್ಲ? ನಾವು ಮನೆಯಲ್ಲಿ ಇತ್ತು ಸರ್, ಬಾಡಿಗೆ ರೂಮಲ್ಲಿ ಇತ್ತು. ನಮ್ಮ ಮಗ ನಮ್ಮ ಗಂಡ ಬಂಡೆಯಲ್ಲಿ ಇತ್ತು ಸರ್. ಅದಂದ್ರೆ ನಿಮ್ಮ ಮನೆಯವ್ರಿಗೆ ಹೋಗ್ಬೇಡ ಅಂತ ಹೇಳಿದ್ರೆ ಕೆಲಸಕ್ಕೆ? ಅವ್ರು ದಿನ ಹೋಗ್ತಿತ್ತು ಸರ್, ದಿನ ಬೆಳಗ್ಗೆ ಹೋಗ್ತಿತ್ತು ಸರ್, ದಿನ ಹೋಗ್ತಿತ್ತು ಸರ್. ಈಗ ಪಾಪ ಈಗ ದುಡ್ಡು ತಂದು ಹಾಕೋರು ಪಾಪ, ಅವ್ರು ದುಡ್ದು ತಂದು ಕೇಸಿ ಹಾಕವ್ರು, ನಾವು ಮನ್ಯಾಗ ಕುಂತ ಕೇಸಿ ಉಣವ್ರು ಸರ್. 1000 ರೂಪಾಯಿ ತರವು ನಾವು ಉಣವ್ರು ಸರ್. ಏನು ಕೆಲಸ ಮಾಡೋದು ಅಲ್ಲೇ ಬಂಡೆಯಲ್ಲಿ ಮಗ ನಮ್ಮ ಇಬ್ಬರು ತಾಯಿ ತಂದೆ ಹೋಗ್ತಿದ್ದು ಸರ್. ಈಗ ಅವ್ರ ಪಾಪ ಇಡೀ ಜೀವನ ನಡೆಸ್ತಾ ಇದ್ರು ಪಾಪ, ಹಿಂಗೆ ಘಟನೆ ಆಗ್ಯದ ಪಾಪ. ಏನು ಮಾಡೋದು ಸರ್? ಸರ್ ನೀವು ಸರ್ಕಾರ ಸಹಾಯ ಮಾಡಿದ್ರೆ ನಾವು ಬದುಕ್ತೀವಿ ಸರ್. ಏನು ಮಾಡೋದು ಸರ್? ಇದು ಇಲ್ಲಿ ಪತಿರಾಯ ಕಳ್ಕೊಂಡಂಥ ಸಕ್ರಿಬಾಯಿ ಅವರು ಕಣ್ಣೀರಿನಲ್ಲಿ ಕೊಳ್ತಾ ಇದ್ದಾರೆ. ಈಗ ನಾವು ಕಡು ಬಡತನದಲ್ಲಿ ಸಂಕಷ್ಟದ ನಡುವೆ ಬದುಕು ಸಾಗಿಸ್ತಾ ಇದ್ದೇವೆ. ಹೀಗಾಗಿ ಸರ್ಕಾರವೇ ನಮಗೆ ಸೂಕ್ತ ಆರ್ಥಿಕ ಸಹಾಯವನ್ನು ಮಾಡಿ ಪರಿಹಾರ ಕಲ್ಪಿಸುವ ಕಾರ್ಯ ಮಾಡಬೇಕೆಂದು ಅವರು ಕೂಡ ತಮ್ಮ ಕಣ್ಣೀರು ಹಾಕುತ್ತಾ ನೋವನ್ನು ಕೂಡ ತೋಡಿಕೊಂಡಿದ್ದಾರೆ. ನಾಗಪ್ಪ ಮನಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.